ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 22ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 14 ವರ್ಸ್ 22. ಇದು ಆದ ಮೇಲೆ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಆತನು ಜನರ ಗುಂಪುಗಳನ್ನು ಕಳುಹಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ಆಮೇನ್. ನೋಡಿ, ಯೇಸು ಸ್ವಾಮಿಯ ಒಂದು ಕಾರ್ಯ, ಯೇಸು ಸ್ವಾಮಿ ಇವತ್ತು ನಿಮಗೂ ನನಗೂ ಹೇಳಿಕೊಡುವ ಒಂದು ಕಾರ್ಯ, ಮುಖ್ಯವಾದ ಕಾರ್ಯ ಯಾವುದು ಎಂಬುದಾಗಿ ನೋಡುವಾಗ, ಯೇಸು ಸ್ವಾಮಿ ಜನರ ಗುಂಪುಗಳನ್ನು ಕಳುಹಿಸಿಬಿಟ್ಟನು ಎಂಬುದಾಗಿ. ಹಿ ಸೆಂಟ್ ಅವೇ ದ ಕ್ರೌಡ್, ಹಿ ಸೆಂಟ್ ಅವೇ ದ ಗ್ರೂಪ್ ಆಫ್ ಪೀಪಲ್, ಸೆಂಡ್ ಅವೇ ದ ಕ್ರೌಡ್. ಹಾಲೆಲೂಯಾ. ನಮ್ಮ ಸುತ್ತಲೂ ಜನರು ಗುಂಪಾಗಿ ಇರಬಹುದು. ನಮ್ಮ ಸುತ್ತಲೂ ನಮ್ಮ ಸ್ನೇಹಿತರು, ನಮ್ಮ ನೆಂಟರು, ನಮ್ಮ ಕೊಲೀಗ್ಸ್, ನಮಗೆ ಹಿತೈಷಿಗಳು, ನಮ್ಮ ಸುತ್ತಲೂ ಹಲವಾರು ಜನರು ಇರಬಹುದು. ಆದರೆ ದೇವರು ಹೇಳುತ್ತಾ ಇದ್ದಾರೆ, ಯೇಸು ಸ್ವಾಮಿ ಕೂಡ ಹಾಲೆಲೂಯಾ ಅದ್ಭುತವನ್ನು ಮಾಡಿದರು, ಸೌಖ್ಯವನ್ನು ಕೊಟ್ಟರು, ಊಟವನ್ನು ಕೊಟ್ಟರು. ಆದರೆ ಆ ದೊಡ್ಡ ಜನರ ಗುಂಪನ್ನು ಕಳುಹಿಸಿಬಿಟ್ಟರು. He withdrew from the crowd and he was alone with his father. ಆತನು ತನ್ನ ತಂದೆಯ ಬಳಿಗೆ ಮಾತನಾಡುವುದಕ್ಕೆ ಏಕಾಂತವಾಗಿ ಉಳ್ಕೊಂಡನು, ಏಕಾಂತವಾಗಿ ಒಂದು ಸ್ಥಳಕ್ಕೆ ಹೋದನು, ಏಕಾಂತವಾಗಿ ಒಂದು ಬೆಟ್ಟವನ್ನು ಹತ್ತಿ ಅಲ್ಲಿ ಪ್ರಾರ್ಥನೆ ಮಾಡಿದನು ಎಂಬುದಾಗಿ. ಹಾಲೆಲೂಯಾ. ಒಂಟಿಯಾಗಿ ಹೋಗಿ ತನ್ನ ತಂದೆಯ ಬಳಿಗೆ ಮಾತನಾಡುವ ಅಭ್ಯಾಸ, ಪ್ರಾರ್ಥನೆ ಮಾಡುವ ಅಭ್ಯಾಸ, ಸಮಯ ಕಳೆಯುವ ಅಭ್ಯಾಸ, ತಂದೆಯ ಚಿತ್ತವನ್ನು ಗುರುತು ಮಾಡಿಕೊಳ್ಳುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದರು. ಅದೇ ರೀತಿ ದೇವರು ನಮಗೆ ಇವತ್ತು ಹೇಳುವ ಆಲೋಚನೆ ಏನು? ನೀನು ದೊಡ್ಡ ಗುಂಪಿನ ನಡುವೆ ಇರುವಾಗ ನಿನಗೆ ಒಂಟಿಯಾಗಿ ದೇವರೊಟ್ಟಿಗೆ ಕಳೆಯುವುದಕ್ಕೆ ಸಮಯ ಅಥವಾ ಸ್ಥಾನ ಸಿಕ್ಕುವುದಿಲ್ಲ. ಆದ್ದರಿಂದ ಎಲ್ಲ ಗುಂಪುಗಳನ್ನು ಕಳುಹಿಸಿ, ಜನರನ್ನು ಕಳುಹಿಸಿ, ನೀನು ದೇವರೊಟ್ಟಿಗೆ ಏಕಾಂತವಾಗಿ ಇದ್ದು ಸಮಯ ಕಳಿ, ಪ್ರಾರ್ಥನೆಯಲ್ಲಿ ಸಮಯ ಕಳಿ, ಆತನೊಟ್ಟಿಗೆ ಮಾತನಾಡು, ನಿನ್ನ ಹೃದಯವನ್ನು ಬಿಚ್ಚಿ ಆತನೊಟ್ಟಿಗೆ ಸುರಿಸು ಎಂಬುದಾಗಿ ದೇವರು ನಮಗೆ ಹೇಳಿಕೊಡುತ್ತಾ ಇದ್ದಾರೆ. ಇದನ್ನು ಅಭ್ಯಾಸ ಮಾಡಿಕೊಳ್ಳೋಣವ. ಯೇಸು ಸ್ವಾಮಿ ಆ ರೀತಿಯ ಮಾಡುವಾಗ ನಾವು ಎಷ್ಟು ಅಧಿಕವಾಗಿ ಮಾಡಬೇಕು. ಕಣ್ಣು ಮುಚ್ಚಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ದೇವರೇ, ರಮ ಸಂದಲ ದೇವ ಕುಮಾರನಾದ ನೀನು ಹಲ್ಲೆಲೂಯಾ ಗುಂಪುಗಳನ್ನು ಕಳುಹಿಸಿಬಿಟ್ಟೆ, ಎಲ್ಲ ಜನರನ್ನು ಕಳಿಸಿಬಿಟ್ಟು ನೀನು ಒಂಟಿಯಾಗಿ ಏಕಾಂತವಾಗಿ ಇದ್ದು ನೀನು ಹೋಗಿ ಬೆಟ್ಟದ ಮೇಲೆ ಕುಳಿತು ಪ್ರಾರ್ಥನೆ ಮಾಡದೆ ಸ್ವಾಮಿ, ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ಕಳೆದೆ ರಾಜ. ಹಲ್ಲೆಲೂಯಾ. ಏಸಪ್ಪ, ನಿನ್ನ ಹಾಗೆ ನಾವು ಕೂಡ ಗುಂಪಿನಲ್ಲಿ ಮಗ್ನರಾಗಿ ನಾವು ನಿನ್ನ ಸ್ವರ ಕೇಳಲಾರದೆ ಅಪ್ಪ, ನಿನ್ನ ಸಂಗಡ ನಾವು ಸಮಯ ಕಳೆಯಲಾರದೆ, ನಿನ್ನ ಸಂಗಡ ಮಾತನಾಡಲಾರದೆ ಒಂದು ದೊಡ್ಡ ಗುಂಪಿನಿಂದ ಆವರಿಸಲ್ಪಟ್ಟಿದ್ದರು ಅಪ್ಪ. ನಾವು ಅದನ್ನು ಬಿಟ್ಟು ನಾವು ನಿನ್ನ ಬಳಿಗೆ ಏಕಾಂತರಾಗಿ ಬಂದು ಒಂಟಿಯಾಗಿ ನಿನ್ನ ಸಂಗಡ ಪ್ರಾರ್ಥನೆ ಮಾಡುವುದಕ್ಕೆ ನಮಗೆ ಬಲ ಕೊಡು, ಪ್ರಾರ್ಥನೆ ಆತ್ಮ ಕೊಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಪ್ರಿಯ ವೀಕ್ಷಕರೇ, ಈ ದಿನದಲ್ಲಿ ನಾವು ಓದಿದ ವಾಕ್ಯದ ಪ್ರಕಾರವಾಗಿ ಈ ದಿನ ನೀವು ಸ್ವಲ್ಪ ಸಮಯ ತಕ್ಕೊಂಡು ಒಂಟಿಯಾಗಿ ದೇವರ ಪ್ರಸನ್ನತೆಯಲ್ಲಿ ಆತನ ಪಾದದಲ್ಲಿ ಸಮಯ ಕಳೆದು ನೋಡ್ರಿ. ಅವರು ಮಾತನಾಡುವುದು ನಿಮ್ಮ ಕಿವಿಗೆ ಕೇಳಿಸುವುದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ